ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಮಗು ಪ್ರೀತಿನ ಮಾತಾಡ್ಸಕ್ ಬಂದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೆಯಲ್ಲೋ. ನೀನ್ ಪಾಪ ಹೋದಾಗಿದ್ದ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳು ಗೊತ್ತಾ? ಅಣ್ಣ ಅದಕ್ಕೆ ಎಲ್ಲ ಹೊರಗಡೆ ಹೋದ್ರು, ಒಂದು ಫೋನು ಮಾಡಿಲ್ಲ ಅಂತ ಸಂಕಟ ಪಡ್ತಾ ಇದ್ಲು. ಮಾವ, ಈಗ ಆಡ್ತಿದ್ಯಲ್ಲ ನೀನು ಆಟ, ಅದನ್ನ ಹೇಳ್ಕೊಟ್ಟಿದ್ದೆ ನಾನು. ಈಗ ಈ ಆಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಬಂದು ನಾನು ಹೇಳ್ಕೊಟ್ಟಿದ್ದ ಆಟನೇ ಆಡೋಕೆ ಬರಬೇಡಿ. ಎಲ್ಲಿ ನಮ್ಮ ಚಿಕ್ಕಮ್ಮ ಅವರು? ಅಣ್ಣ, ಅದು ಅಮ್ಮಂಗೆ ಚಳಿ ಜ್ವರ ಬಂದಿದೆ, ಮೇಲ್ಗಡೆ ಮಲ್ಕೊಂಡಿದ್ದಾರೆ. ದಿನಕ್ಕೊಂದು ವೇಷ, ಕ್ಷಣಕ್ಕೊಂದು ಬಣ್ಣ. ಮಾವ, ನನ್ಗೊಂದು ಅನ್ಸುತ್ತೆ, ದೇವರು ಊಸರವಳಿನ ಸೃಷ್ಟಿ ಮಾಡಿದ್ದು ಚಿಕ್ಕಮ್ಮನ ನೋಡ್ಕೊಂಡೆ ಅಂತ ಅಲ್ವಾ? ನೋಡು ಅಣ್ಣ, ನಿನ್ ಹೆಂಡತಿನ ಮೆಚ್ಚೋದಕ್ಕೆ ನಮ್ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ. ನೀನು ಅವರಿಗೆ ಪ್ರೀತಿ ತೋರಿಸ್ಬೇಕು, ತೋರಿಸ್ಕೋ. ನೀನು ಒಳ್ಳೆಯವನಾಗಿ ಬದಲಾಗಿದ್ಯಾ ಅಂತಾನೂ ತೋರಿಸ್ಕೋಬೇಕು, ತೋರಿಸ್ಕೋ. ಅದನ್ನ ಬಿಟ್ಟು ನಮ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ನಾನು ಒಳ್ಳೆಯವನಾಗಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನ್ನ ತಪ್ಪು ನನಗೆ ಅರಿವಾಗಿದೆ, ಬದಲಾಗಿದ್ದೀನಿ. ನೀವಂತೂ ಈ ಜನ್ಮದಲ್ಲಿ ಬದಲಾಗೋದಿಲ್ಲ. ಒಂದು ವಿಷಯ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಈ ಭೂಮಿ ಮೇಲೆ ನನಗೆ ಸಂಬಂಧ ಇರೋದು ನನ್ನ ಹೆಂಡತಿ, ನನ್ನ ಮಗಳು ಅಷ್ಟೇ. ನಿಮಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನನಗೂ ನಿಮಗೂ ಸಂಬಂಧ ಇದೆ ಅಂತ ಎಲ್ಲೂ ಹೇಳಕ್ಕೂ ಹೋಗಬೇಡಿ. ನೀವು ನನ್ನ ಸಂಬಂಧಿಕರು ಅಲ್ಲ, ಹಾಗಂತ ಹೇಳ್ಕೊಳ್ಳೋದಿಕ್ಕೂ ನನಗೆ ನಾಚಿಕೆ ಆಗುತ್ತೆ. ವಿಷ ಜಂತುಗಳು. ಮೊದಲು ಈ ಮನೆಯಿಂದ ಆಚೆ ಹೋಗಿ.
ಮಗು ನಡಿಯಕ್ಕೆ ಬರದೇ ಇದ್ದಾಗ ತಳ್ಳೋ ಗಾಡಿನ ಇಟ್ಕೊಂಡು ನಡೆಯೋದು ಕಲಿಯುತ್ತೆ. ನಡೆಯೋ ಕಲ್ತ ಮೇಲೆ ಆ ಗಾಡಿನ ಮೂಲೆಯಲ್ಲಿ ಬಿಸಾಕತ್ತೆ. ನೀನು ಹಾಗೆ ಮಾಡ್ತಾ ಇದೀಯ ಅಶೋಕ. ನಮ್ಮನ್ನ ಯೂಸ್ ಮಾಡಿಕೊಂಡು ಈಗ ಬೇಡ ಅನ್ನೋರ್ ಥರ ಮಾತಾಡ್ತಾ ಇದೀಯಾ? ಮಾವ, ತುಂಬಾ ಅಮಾಯಕನ ಥರ ಮಾತಾಡಬೇಡ. ಆ ಯಕ್ಷಿಣಿ ನನ್ನ ಸಾಯಿಸೋಕ್ ಬಂದಿದ್ದ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳು ನೋಡೋಣ. ಯಾರು ಹೇಳಿದ್ದು? ಅದಲ್ಲ, ಅವೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದನ್ನ ಕಲ್ತ್ಕೊಮ್ಮವ. ಏಕೆ ಆಗ್ತಿಲ್ವಾ? ಅಪ್ಪ, ಅದೆಲ್ಲ ಸುಳ್ಳು ಅಶೋಕ. ನೀನು ಯಾರು ಎತ್ಕೊಡ್ತಾ ಇದ್ದಾರೆ. ನಮ್ಮಿಬ್ಬರು ಮಧ್ಯೆ ತಂದಿಡ್ತಾ ಇದ್ದಾರೆ ಅಶೋಕ. ಮಾವ, ನಾನು ಒಬ್ಬ ಮೇಷ್ಟ್ರು. ನಾನು ಬೇರೆಯವ್ರಿಗೆ ಹೇಳ್ಕೊಡ್ತೀನಿ. ಬೇರೆಯವರಿಂದ ನಾನು ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಸುಮ್ಮನೆ ಮನೆ ಬಿಟ್ಟು ಹೋಗೋದನ್ನ ನೋಡಿ. ಮಗು ಇರೋ ಮನೆ. ಹಲ್ಲು ಕೀಳದೇ ಇರೋ ಹಾವುಗಳನ್ನ ಜಾಸ್ತಿ ಮನೇಲಿ ಇಟ್ಕೋಬಾರ್ದು. ಒಳ್ಳೇದಲ್ಲ. ಅಲ್ಲಮ್ಮ, ಇಷ್ಟೊತ್ತು ಅಶೋಕ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ಯಾ? ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಒಂದು ಮಾತು ಕೇಳ್ಬೋದಾಗಿತ್ತಲ್ಲಮ್ಮ. ನೋಡಿ, ಇದು ನಿಮ್ಮನೆ ವಿಷಯ. ಇದರಲ್ಲಿ ನಾನು ಇಂಟರ್ಫಿಯರ್ ಆಗಕ್ಕಾಗಲ್ಲ. ನೀವಿಲ್ಲಿರಿ ಅಂತಾನೂ ನಾನು ಹೇಳಲ್ಲ, ಅಥವಾ ಇಲ್ಲಿಂದ ನೀವು ಹೊರಟೋಗಿ ಅಂತಾನೂ ನಾನು ಹೇಳಲ್ಲ. ಅದು ನಿಮಗ್ ಬಿಟ್ಟಿದ್ದು.